ನಮ್ಮ ಹುಡುಗರ್ದು ಬಾಳು ಮತ್ತೆ ಗೋಡು ನೋಡ್ರಿ, ಹೊರಗಡೆ ಹೋಗೋರು ಅವರು. ಓಕೆ, ಬಸ್ ಸಿಕ್ತು ತಾಳ್ರಿ. ವಾಟ್ ಇಸ್ ಫಾರ್ಮ್ ಹಾಯ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗು ಮನೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಸೀನ್ ಏನಂತ ಅಂದ್ರೆ ಗೈಸ್, ನಮ್ಮಮ್ಮ ಸೀನ್ ಏನು ಅಂತ ಅಂದ್ರೆ ನಮ್ಮಮ್ಮ ಇವತ್ತು ಮದುವೆ ಪ್ರಿಪ್ರೇಷನ್ಗೆ ಹೋಗ್ತಾವ್ರೆ. ನಾಳೆ ಮತ್ತೆ ನಾಡ್ದು ಮದುವೆ, ಇವತ್ತು ಹೋಗ್ತಾ ಇದ್ದಾರೆ. ಆ್ಯಕ್ಚುಲಿ ನೆನ್ನೆನೆ ಹೋಗ್ಬೇಕಿತ್ತು, ಇವತ್ತು ಹೋಗ್ತಾ ಇದ್ದಾರೆ ನಮ್ಮಮ್ಮ. ಸೊ ಇವಾಗ ಏನಂತ ಅಂದ್ರೆ ಗೈಸ್, ನಾವಮ್ಮ ಸ್ವಲ್ಪ ಮೇಕಪ್ ಐಟಮ್ಗಳು ಕೊಡಿಸ್ಬೇಕಂತೆ. ಮೇಕಪ್ ಐಟಮ್ಗಳೆಲ್ಲ ಕೊಡಿಸ್ಕೊಂಡು ಏನ್ ಹಂಗ್ ನೋಡ್ತೀಯಾ? ಅಲ್ಲ ನೀನೇನ್ ಅನ್ಕೊಂಡ್ಬಿಟ್ಟಿದ್ಯಾ? ಆಯ್ತು, ನೀನೇನ್ ಸುಂದ್ರಿ ಅನ್ಕೊಂಡ್ಬಿಟ್ಟಿದ್ಯಾ? ಒಂದ್ ಸ್ವಲ್ಪ ಏನ್ ಅನ್ಕೊಂಡ್ಬಿಟ್ಟಿದ್ಯಾ ನೀವು? ಅದು ಇದು ಹಾಕೊಂಡು ಮಕ್ಕಳು ಈ ತರ ಮಾಡ್ಕೊಂತೀರಾ? ಯಾವ್ದು ಹಾಕೊಂಡು? ಅಲ್ಲ ಯಾವ್ದು ನೀವು ಏನ್ ಹಾಕೋತೀರ ಗೈಸ್? ನಾನು ಸೋಪ್ ಬಿಟ್ರೆ ಏನು ಹಾಕೊಳ್ಳಲ್ಲ. ಏನ್ ಹಾಕತ್ತೀಯ? ಏನ್ ಹೇಳು, ಏನು ಗೈಸ್? ನಾನು ಸೋಪ್ ಬಿಟ್ರೆ ನಾನು ಏನು ಹಾಕೊಳಕ್ ಹೋಗಲ್ಲ ನೋಡ್ರಿ. ಇವಾಗ್ಲೂ ಅಷ್ಟೇ ಏನು ಹಾಕಿಲ್ಲ. ನಾವ್ ಅಮ್ಮ ಏನ್ ಹೇಳ್ತವ್ರ ಗೊತ್ತಾ? ನೆನ್ನೆ ಮುತ್ತು ನನಗೆ ಸ್ವಲ್ಪ ಮೇಕಪ್ ಐಟಮ್ಗಳು ಬೇಕು, ಕೊಡ್ಸು. ನಾನ್ ಶಾಕೆ ಆಗೋದೆ, ಏನೋ ನವಾಬ್ ಮೇಕಪ್ ಐಟಮ್ ಅಂತ. ಯಾರಾದ್ರೂ ಮೇಕಪ್ ಕಿಟ್ಟಿದ್ದು ಬಿಡ್ತೀನಿ. ನಾನೇನ್ ಅಜ್ಜಿನಾ? ಬಂದ್ಬಿಡಂತ. ನಾನು ನೀನು ಜೊತೆಲಿ ಹೋಯ್ತಿದ್ರೆ ಅಕ್ಕ ತಮ್ಮ ಅಂತಾರೆ ಗೊತ್ತಾ? ಆಸೆ ಇರ್ಬೇಕು, ಇಷ್ಟು ದೊಡ್ಡ ಆಸೆ ಇರಬಾರ್ದು. ಅಂಗಡಿಲಿ ಹೋಗಿದ್ನಲ್ಲ, ಅಲ್ಲ ಹೇಗೆ ಅಕ್ಕ ತಮ್ಮ ಹೋಗ್ತಾರಂತೆ, ಅಕ್ಕ ತಮ್ಮ. ಅಯ್ಯೋ ಗೈಸ್, ಅವತ್ತಲ್ಲಿ ಅಂಗಡಿಗೆ ಹೋಗಿದ್ವಾಗ ಅವ್ರ ಯಾರು ನಿಮ್ ತಮ್ಮನ ಅಂತ ಕೇಳಿದ್ರು. ನಾನಲ್ಲ, ನಮ್ಮ ಅಕ್ಕನ ಮಗ ಅಂದೆ. ನಿಮ್ ತರ ಅವ್ರೇ ನೋಡಕ್ಕೆ ಅಂದ್ರು. ನಮ್ಮ ಅಕ್ಕನ ಮಗ ಅಲ್ವಾ, ಅದಕ್ಕೆ ನನ್ ತರ ಅವನೇ ಅಂದೆ. ಅಯ್ಯೋ ಗೈಸ್, ಇವಾಗ ಏನಂತ ಅಂದ್ರೆ ನಮ್ಮ ಅಮ್ಮಗ್ ಸ್ವಲ್ಪ ಮೇಕಪ್ ಐಟಮ್ ಬೇಕಂತೆ. ಅದೇನೇ ನಾವು ಮೇಕಪ್ ಐಟಮ್ಗಳೆಲ್ಲ ಮುಚ್ಚಿ ಕೊಡಿಸ್ಬಿಟ್ಟು ಮೇಕಪ್ ಐಟಮ್ ಪಾಪ ಸಾಕಾಯ್ತು. ಆಯ್ತು, ನಮ್ಮ ಅಮ್ಮ ಸ್ವಲ್ಪ ದೂರ ಜರ್ನಿ ಮಾಡ್ಬೇಕು, ನನಗೂ ಅರ್ಥ ಆಗುತ್ತೆ. ಹೋಗಿ ಮೇಕಪ್ ಕಿಟ್ ಏನೇನ್ ಬೇಕು ಎಲ್ಲ ಕೊಡಿಸ್ಬಿಟ್ಟು ಅಂಡ್ ದೆನ್ ಹೆಂಗೆ ಅಂದ್ರೆ ಶುದ್ಧ ಮಾತ್ರೆ ಕೊಟ್ಟವ್ರೆ ಡಾಕ್ಟ್ರು. ನುಂಗು ಕೆಲಸ ಮಾಡು, ನುಂಗು ಕೆಲಸ ಮಾಡು, ಅದೇನೇನ್ ಬೇಕೋ ಕೊಡ್ಸಿ. ಆಮೇಲೆ ಇವ್ರಿಗೆ ಊಟ ಮಾಡಿಲ್ಲ ಗೈಸ್ ಇನ್ನ. ಸೊ ಇಲ್ಲಿ ನೋಡಿ ಎಲ್ಲ ಫುಲ್ ಪ್ಯಾಕ್ ಮಾಡ್ಕೊಂಡಿದ್ದಾರೆ. ಸೊ ಊಟ ಮಾಡಿಲ್ಲ, ಊಟ ಏನು ಮಾಡಿಲ್ಲ. ಯಾಕಂತ ಅಂದ್ರೆ ಮೊನ್ನೆ ಇವ್ರಿಗೆ ತಿರುಪತಿಗೆ ಹೋಗಿದಾಗ ದೋಸೆ ಆಸೆ ಆಗ್ಬಿಟ್ಟೈತಂತೆ. ಇವ್ರು ಯಜಮಾನಪ್ಪ ಕೊಡ್ತಿಲ್ವಂತೆ. ಅದಕ್ಕೆ ಬಾ ಹೋಗಿ ತಿನ್ಕೊಬರೋಣ ಅಂತ ಕರೀತವ್ರೆ. ಸೊ ಹಂಗೆ ಊಟ ಮಾಡ್ಕೊಂಡು ಔಟ್ ಸೈಡು ಬಸ್ ಹಸ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದೀನಿ ಗೈಸ್. ಸೊ ಬನ್ನಿ ಫಸ್ಟ್ ಹೋಗಿ ಬಂದ್ಬಿಡೋಣ. ಓಕೆ, ನಮ್ಮ ಹುಡುಗರ್ದು ಬಾಳು ಮತ್ತೆ ಗೋಡು ನೋಡ್ರಿ, ಹೊರಗಡೆ ಹೋಗೋರು ಅವರು, ಬ್ಯಾಗ್ ಎತ್ಕೊಂಡು ಹೋಗೋರು ನಾವು. ನೋಡ್ರಿ ಏನ್ ಹೆಣ್ಮಕ್ಳಪ್ಪ, ದೇವ್ರೆ. ಗಂಡು ಮಕ್ಳ ಮೇಲೆ ಒಂದು ಹಾಡು ಬರಬೇಕು. ಗೈಸ್, ಊಟ ಎಲ್ಲ ಮಾಡಿಕೊಂಡು ಮದುವೆ ಮನೆಗೆ ಸ್ಯಾರಿ ತಗೋತಿದ್ದಾರೆ. ಸೊ ಗೈಸ್, ಇವಾಗ ನಾವು ಅಮ್ಮನ ಬಸ್ ಹತ್ತಕ್ಕೆ ಜಾಲಹಳ್ಳಿ ಕ್ರಾಸಿಗೆ ಕರ್ಕೊಂಡ್ ಬಂದಿದ್ದೀನಿ. ಏನ್ರಿ ಫುಲ್ಲು ಹೀರೋಯಿನ್ ತರ ಎಲ್ಲ ಐಬ್ರೋ ಎಲ್ಲ ಮಾಡಿಸ್ಬಿಟ್ರಾ? ಇಲ್ಲ ಬಿಡ್ರಿ. ಸೊ ಬಸ್ ಬರ್ತಾ ಇದ್ದಂಗೆನೆ ಇವ್ರನ್ನ ಹತ್ತಿಸ್ಬಿಟ್ಟು ಸೊ ನನ್ನ ಫ್ರೆಂಡ್ ಮೀಟ್ ಆಗ್ತೀನಿ ಅಂತ ಹೇಳಿದ್ರು. ಸೊ ಅಲ್ಲಿಗೆ ಹೋಗೋದೆ ಗೈಸ್. ಇವಾಗ ನಾನಿಲ್ಲ ಅಂತ ಮೆರೆಯಕ್ಕೆ ಹೋಯ್ತಾನೆ, ಮೆರೆಯಕ್ಕೆ. ಓಕೆ, ಬಸ್ ಸಿಕ್ತು ತಾಳ್ರಿ. ಬಾಯ್. ಪಾಪ ಗೇರೆ ಬೀಳ್ತಲ್ಲ. ಯಾರಾದ್ರೂ ಕಾರಾರ ಸಾನಿ ಅವ್ರು ನೋಡ್ತಾ ಇದ್ರೆ ಗಾಡಿಗಳು ಸರಿ ಮಾಡ್ತೀವಿ ಫಸ್ಟು. ನಮ್ಮಮ್ಮ ಇಲ್ಲಿ, ನಮ್ಮಮ್ಮ ಸಿಗ್ತಾ ಸಿಕ್ಕೈತೆ.
We are dreaming in the dark. We are nothing more than dust. Search but you stay lost. We are reaching for the stars, but we're making this too hard. ಓಕೆ ಗೈಸ್, ಇವಾಗ ನಮ್ಮ ಅಮ್ಮನ ಬಸ್ ಹತ್ಬಿಟ್ಟು ಸೊ ನಾನು ಮತ್ತು ನಮ್ಮ ಫ್ರೆಂಡ್ ಹೋಗಿ ಸ್ವಲ್ಪ ಶಾಪಿಂಗ್ ಮಾಡ್ಕೊ ಬಂದಿದ್ದೀವಿ. ಅಲ್ಲಿ ನೋಡಿ ಆಟೋಮೆಟಿಕ್ ಬೆಂಕಿ ಹೆಂಗೆ ಹತ್ಕೊಂಡೈತದು ಅಲ್ಲಿ. ಅಲ್ಲಿ ಯಾರು ಬೆಂಕಿನೇ ಹೆಚ್ಚಿಲ್ಲ ಗೈಸ್, ಆಟೋಮೆಟಿಕ್ ಅದೇ ಎತ್ಕೊಬಿಟ್ಟೈತೆ ಬೆಂಕಿ ಅಲ್ಲಿ. ಓಕೆ ಫಾರ್ಮ್, ಸೊ ವೆಲ್ಕಮ್ ಬ್ಯಾಕ್ ಗೈಸ್. ಸೊ ಅಲ್ಲಿಂದ ಹೊರಟು ಬಂದೆ. ಸೊ ಅಲ್ಲಿ ತುಂಬ ಓಡಾಡೋದು, ಸೊ ಟ್ರಾವೆಲಿಂಗ್ ಜಾಸ್ತಿ ಇತ್ತು. ಸೊ ಅಲ್ಲಿಂದ ಬಂದು ನನ್ನ ಕೆಲಸ ಇತ್ತು ಗೈಸ್ ಔಟ್ ಸೈಡು. ಸೊ ಸಖತ್ತು ತಲೆ ಕೆಟ್ಟೋಗ್ಬಿಟ್ಟಿತ್ತು ನನಗಂತೂ. ಸೊ ಟೈಮ್ ಬಂದು ನೋಡಿ, ಸೊ ಮಧ್ಯರಾತ್ರಿ 3:05. ಐ ಆಮ್ ಪ್ಲ್ಯಾನಿಂಗ್ ಟು ಡೂ ಸಮಥಿಂಗ್. ಏನಂತ ಅಂದರೆ, ಸೊ ಇಲ್ಲೆಲ್ಲ ಫುಲ್ ಚೇಂಜ್ ಮಾಡಿಸೋಣ ಅಂತ ಇದ್ದೀನಿ. ಅಂದರೆ ನನ್ನ ಪ್ಲ್ಯಾನ್ ಮತ್ತು ದ ಸ್ಟೆಪ್ ಆ್ಯಂಡ್ ದ ಇನ್ಸ್ಪಿರೇಷನ್ಸ್, ಸೊ ಪ್ರತಿಯೊಂದು ಆ್ಯಡ್ ಮಾಡ್ತಾ ಹೋಗೋಣ ಅಂತ ಇದ್ದೀನಿ ಗೈಸ್. ಇದ್ರ ಜೊತೆಗೆ ಇದೆ. ಸೊ ಇದು ಯಾಕೆ ನನಗೆ ಸ್ಪೆಷಲ್ ಅಂತ ಅಂದರೆ, ಸೊ ನಮ್ಮ ಅಕ್ಕ ಅವಳ ಓನ್ ಮನಿಯಲ್ಲಿ ಫಸ್ಟ್ ಪೇಮೆಂಟಲ್ಲಿ ನನಗೆ ಅಂತ ಕೊಡ್ಸಿರೋ ಬಟ್ಟೆ ಇದು. ಸೊ ಅದಕ್ಕೋಸ್ಕರ ನಾನು ಅದು ಸ್ಪೆಷಲಾಗಿ ಕನ್ಸಿಡರ್ ಮಾಡ್ತೀನಿ. ನೋಡಿ ಎಷ್ಟು ಚೆನ್ನಾಗೈತೆ.